ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಹುಬ್ಳಿನಲ್ಲಿ ಹೊಸ ಮಾಲ್ ಓಪನ್ ಆಗಿದೆ. ಇವತ್ತು ಅಲ್ಲ, ಓಪನ್ ಆಗಿ ತುಂಬ ದಿನ ಆಯಿತು. ಸೊ ನಾವು ಇವತ್ತು ಬಂದಿದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಬಂದಿದ್ದರು. ಅಂದರೆ ಇವರು ನಮ್ಮ ಫ್ಯಾಮಿಲಿ ಥರನೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅಂತ ಹೇಳ್ಬೋದು. ಇನ್ಆರ್ಬಿಟ್ ಅಂತ ಹೇಳಿ ನ್ಯೂ ಮಾಲ್ ಓಪನ್ ಆಗಿದೆ ಹುಬ್ಳಿನಲ್ಲಿ. ತುಂಬ ಮಾಲ್ಸ್ ಓಪನ್ ಆಗ್ತಿದೆ. ಸೊ ನಾವು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಸೊ ಅವತ್ತು ಯಾರೋ ಸಿಂಗರಿಂದ ಒಂದು ಶೋ ಇತ್ತು. ಸೊ ಹಾಗಾಗಿ ನೋಡಿಕೊಂಡು ಒಂದು 2 ನಿಮಿಷ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಹಾಗೆ ಎಲ್ಲ ಮಾಲ್ನ ಓಡಾಡಿಕೊಂಡು ನೋಡಿಕೊಂಡು ಅಲ್ಲೇ ಹೊರಗಡೆ ಊಟ ಮಾಡಿಕೊಂಡು ಬಂದ್ವಿ ಮನೆಗೆ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ ತೊಗೊಂಡೆ, ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ. ಹಾಗೆ ನನ್ನ ಕಸಿನ್ ಮನೆಗೂ ಕೂಡ ಹೋಗಿದ್ದೆ. ಅಲ್ಲಿ ನನ್ನ ಕಸಿನ್ ಅವ್ರ ಮಕ್ಕಳು ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ನೋಡಿ, ಲೈವಾಗಿ ಹಾಕ್ತೀನಿ ನಿಮಗೆ. ಅವರಿಗೆ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ತುಂಬ ಇಷ್ಟ. ಟಿ ವಿನಲ್ಲಿ ಹಾಕ್ಕೊಂಡೆಲ್ಲ ನೋಡ್ತಿರ್ತಾರೆ. ಸೊ ಹಾಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಅದು ಬರ್ಬೇಕೇನು ನಿಂಗೆ? ಈ ಕಡೆ ಹೊಳ್ ಮಾಡು. ಮಾಡು ಮಾಡು, ನೀ ಮಾಡು. ಆಕಿನೂ ಬರ್ತಾಳೆ, ನೀನು ಬರ್ತೀವಿ. ಮಾಡು, ಇನ್ನೂ ಸ್ವಲ್ಪ ಹಿಂದೆ ಸರಿ. ಯೋಗ ಮಾಡ್ತಿ? ಮಾಡಿ ಮತ್ತೆ. ಇವ ಬಿದ್ದಿ ತಲೆ ಬಡಿಸ್ಕೊಂಡು ಎಲ್ಲರ. ನಿಧಾನ ಮಾಡು. ವಾವ್. ದೀಪಾವಳಿ ಹಬ್ಬದ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಈ ಥರ ಹಬ್ಬದ ದಿನ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಯುನೀಕಾಗಿ ಏನೋ ಮೈಂಡಲ್ಲಿ ಬಂತು, ಈ ಥರ ಡಿಸೈನ್ ಮಾಡೋಣ ಅಂತ ಹೇಳಿ ಮೊದಲು ನಾನು ಈ ಟೀ ಸೋಸೋದು ಸ್ಟ್ರೈನರ್ ಏನು ಬರುತ್ತೆ ಅಲ್ವಾ, ಸೊ ಅದರಿಂದ ರಂಗೋಲಿನ ಹಾಕ್ಕೊಂಡು ಅದರಿಂದ ಕೈಯಲ್ಲಿ ಡಿಸೈನ್ನ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ, ಬೇಗನೆ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಗಂಗೆ ದೇವಿಗೆಲ್ಲ ಪೂಜೆ ಮಾಡಿಕೊಂಡೆ. ನೀರು ತುಂಬೋ ಹಬ್ಬ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಸೊ ನೀರು ತುಂಬೋ ಹಬ್ಬಕ್ಕೆ ಅಂದರೆ ಗಂಗಾ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಪೂಜೆನ ಮಾಡುವಂಥದ್ದು. ಸೊ ಮೇಲೆ ನವಿಲ್ಗರಿನ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡು ಬಂದಿದ್ದೆ ನಾನು. ನವಿಲ್ಗರಿ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಅಂತ ಹೇಳಿ ಕೇಳಿದ್ದೆ. ಸೊ ಹಾಗಾಗಿ 2 ನವಿಲ್ಗರಿನ ತೊಗೊಂಡಿದ್ದೆ. ಸೊ ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮದೆಲ್ಲ ದೀಪಾವಳಿ ಹಬ್ಬ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ದೀಪಾವಳಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೊಸಪೇಟೆಗೆ ಹೋಗ್ತಾಯಿದ್ರು. ಸೊ ನನಗೆ ಹೋಗೋದಕ್ಕಾಗಲಿಲ್ಲ, ಲೀವ್ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಬೇಕಾಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಸಾಯಂಕಾಲ ಹೊಸಪೇಟೆಗೆ ಹೋದರು. ನಾನು ಡೈರೆಕ್ಟಾಗಿ ಅಮ್ಮ ಮನೆಗೆ ಹೋದೆ. ಸೊ ತುಳಸಿ ಹತ್ರನೂ ಕೂಡ ಈ ಥರ ಪೂಜೆನ ಮಾಡ್ಕೊಂಡಿದ್ದೀನಿ. ತುಳಸಿ ಕಟ್ಟೆ ಚೆನ್ನಾಗಿದೆ ನಮ್ಮ ಮನೆ ಹತ್ರ. ಸೊ ಪೂಜೆ ಎಲ್ಲ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ನಾನಿವಾಗ ಅಮ್ಮ ಮನೆಗೆ ಬಂದೆ. ನೈಟು ಮಮ್ಮಿ ರೊಟ್ಟಿ ಮಾಡ್ತಾಯಿದ್ರು. ಸೊ ರೊಟ್ಟಿಯಲ್ಲಿ ನಮ್ಮ ಸೈಡೆಲ್ಲ ಅಂದರೆ ಉತ್ತರ ಕರ್ನಾಟಕ ಸೈಡೆಲ್ಲ
ರೊಟ್ಟಿ ಮುಟ್ಗಿ ಅಂತ ಹೇಳಿ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಏನೂ ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟು. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬಟ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಲಿಟ್ರಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟು ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಳ್ಳೋದು, ಸ್ವಲ್ಪ ದಪ್ಪ ಮಾಡ್ಕೊಳ್ಳೋದು. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕಾಗತ್ತೆ. ಎಣ್ಣೆ ಹಾಕೊಳ್ಳೋರು ಎಣ್ಣೆನೂ ಕೂಡ ಹಾಕೋಬೋದು. ನಾವಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀವಿ. ಜೊತೆಗೆ ಇದಕ್ಕೆ ಹಸಿ ಖಾರನ ಮುಂಚೆನೇ ಮಾಡಿ ಇಟ್ಕೋಬೇಕಾಗತ್ತೆ. ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕಿ ಈ ಥರ ಗ್ರೈಂಡ್ ಮಾಡಿ ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ಸೊ ತುಪ್ಪ ಹಾಕಿ ರೊಟ್ಟಿ ಮೇಲೆ ಒಂದು ಸ್ವಲ್ಪ ಹಸಿ ಖಾರ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಒಂದು ಕುಟ್ಟಾಣಿನಲ್ಲಿ ಈ ಥರ ಚೆನ್ನಾಗಿ ಕುಟ್ಟಬೇಕಾಗತ್ತೆ. ಅದು ಸಾಫ್ಟ್ ಅಂದರೆ ಒಂಥರ ಹೀಗೆ ಫುಲ್ ಎಲ್ಲ ಮೆತ್ತಗಾಗೋ ಥರನೂ ಚೆನ್ನಾಗಿ ಕುಟ್ಟಿ ಅದನ್ನು ಈ ಥರ ಮುಟ್ಗಿ ಥರ ಮಾಡಿಕೊಂಡು ತಿನ್ನೋವಂಥದ್ದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಇದಕ್ಕೆ ಪಲ್ಯ ಬೇಕು ಅಂತ ಇಲ್ಲ, ಜಸ್ಟ್ ನಾವು ತುಪ್ಪ ಮತ್ತು ಹಸಿ ಖಾರ ಹಾಕಿ ಇವಾಗ ಮಾಡ್ತಾರೆ ನೋಡಿ ಮಮ್ಮಿ, ಆ ಥರ ಮಾಡಿಕೊಂಡು ಬಿಸಿ ಬಿಸಿ ತಿನ್ನಬೇಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಯಾರಿಗೆಲ್ಲ ಈ ಒಂದು ರೆಸಿಪಿ ಗೊತ್ತೋ, ಯಾರೆಲ್ಲ ತಿಂದಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೆಂಗಳೂರಲ್ಲೇ ರೊಟ್ಟಿ ಮುಟ್ಗಿ ಅಂತ ಹೇಳಿ ಒಂದು ಶಾಪ್ ಕೂಡ ಓಪನ್ ಆಗಿದೆ. ನಿಮ್ಗೆ ಯಾರಾದರೂ ನೋಡಿದರೆ ಹೇಳಿ ನನಗೆ. ನಾನು ನೋಡಿದ್ದೀನಿ ವಿಡಿಯೋನಲ್ಲಿ ರೊಟ್ಟಿ ಮುಟ್ಗಿನ ಮಾಡಿಕೊಡೋದು. ಖಾನಾವಳಿಲೆಲ್ಲ ಈ ಥರ ಒಂದು ಸ್ಪೆಷಲ್, ಆ ಸೈಡೆಲ್ಲ ಗೊತ್ತಿರಲ್ಲ ಅಲ್ವಾ. ಸೊ ಈ ಸೈಡ್ ಮಾಡೋವಂಥ ಒಂದು ರೆಸಿಪಿನ ಅಲ್ಲಿ ಮಾಡಿ ಕೊಡ್ತಾರೆ. ಈ ಕಡೆ ಒಂದು ಲೈಟ್ ಹಾಕ್ಮಾ. ಆರತಿ ಮಾಡ್ತಾರೆ ತಡಿ ಫಸ್ಟ್. ದೀಪಾವಳಿ ಹಬ್ಬದ ದಿನ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿ ಗಂಡು ಮಕ್ಕಳಿಗೆ ಆರತಿಯನ್ನು ಮಾಡುವಂಥದ್ದು. ಸೊ ಈ ಥರ ಒಂದು ಪದ್ಧತಿ ತುಂಬ ಕಡೆ ಮಾಡ್ತಾರೆ. ಸೊ ನಿಮ್ಮ ಕಡೆ ಎಲ್ಲ ಮಾಡ್ತಾರಾ, ನೀವೆಲ್ಲ ಮಾಡಿದ್ದೀರಾ ಅಂತ ಹೇಳಿ ತಿಳಿಸಿ. ಹೆಣ್ಮಕ್ಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಪದ್ಧತಿನ ಮುಂಚೆಯಿಂದ ರೂಢಿಸ್ಕೊಂಡು ಬಂದಿರೋ ಅಂಥದ್ದು. ಸೊ ಬೆಳಿಗ್ಗೆ ಎದ್ದು ಚೆನ್ನಾಗಿ ಮೈಗೆ ಕೈಗೆ ಎಲ್ಲ ಎಣ್ಣೆ ಹಚ್ಚಿ, ತಲೆಗೆಲ್ಲ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿ ಈ ಥರ ಆರತಿನ ಮಾಡುವಂಥದ್ದು. ಎಲ್ಲನೂ ಮಾಡಿದ್ಮೇಲೆ ಶಾವಿಗೆ ಬಸಿಯೋದು ಅಂತ ಹೇಳಿ ಹೇಳ್ತೀವಿ. ಶಾವಿಗೆನ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದಕ್ಕೆ ಸಕ್ಕರೆ, ಹಾಲು, ಆಮೇಲೆ ತುಪ್ಪನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಪಾಯಸನೇ ಮಾಡ್ಬೋದು, ಬಟ್ ಹೀಗೆ ತಿನ್ನೋದೇ ಒಂದು ಪದ್ಧತಿ ನಮ್ಮ ಸೈಡೆಲ್ಲ. ಸೊ ಆ ಥರ ತಿಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಸಂಜೆ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳಿ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ಈ ಒಂದು ಬ್ಲೌಸ್ನ ನಾನು ರೀಸೆಂಟಾಗಿ ಸ್ಟಿಚ್ ಮಾಡಿಸಿರೋದು. ಮಲ್ಟಿ ಕಲರ್ ಬ್ಲೌಸ್ ಬರುತ್ತೆ ಅಲ್ವಾ, ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ಸ್ಯಾರಿಗೆ ನೀವು ಬೇಕಿದ್ರೂ ಕೂಡ ಹಾಕೋಬೋದು, ಅಷ್ಟು ಸೂಪರಾಗಿ ಕಾಣಿಸುತ್ತೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ಸಂಜೆ ಈ ಥರ ನಾವು ಒಂದಿಷ್ಟು ವೀಡಿಯೋಸ್ನ, ಫೋಟೋಸ್ನ ತೆಕ್ಕೊಳ್ಳೋಣ ಅಂತ ಹೇಳಿ ರೆಡಿಯಾಗಿದ್ವಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಲೈಫಲ್ಲಿ ಈ ಒಂದು ದೀಪಾವಳಿಯಿಂದ ಹೊಸ ಬೆಳಕು ಮೂಡಲಿ, ನಿಮ್ಮೆಲ್ಲರ ಲೈಫಲ್ಲಿ ಕೂಡ ಖುಷಿಯಾಗಿರಿ ಅಂತ ಹೇಳಿ ನಾನು ಕೂಡ ವಿಶ್ ಮಾಡ್ತಾ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬಕ್ಕೆ ಮಮ್ಮಿ ಲಕ್ಷ್ಮೀ ಪೂಜೆನೂ ಕೂಡ ಮಾಡ್ತಾರೆ ಅಮಾವಾಸ್ಯೆ ದಿನ. ಸೊ ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿದ್ದೆ ಅಷ್ಟೇ.
ಸೊ ಇವರು ಲಕ್ಷ್ಮಿನ ಸಾರಿ ಎಲ್ಲ ಉಡಿಸಿ ಪೂಜೆನ ಮಾಡ್ತಾರೆ. ಸೊ ನಂದು ಇವತ್ತು ಆಫೀಸ್ ಇತ್ತು, ಅಂದರೆ ಬ್ಯಾಂಕಿಗೆ ಹೋಗಲೇಬೇಕಿತ್ತು, ಹಾಲಿಡೇ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ನನ್ನ ವಾಹನ ರೆಡಿ ಆಗ್ತಿದೆ, ಅಪ್ಪಾಜಿ ಪೂಜೆನ ಮಾಡ್ತಾಯಿದ್ರು. ಸೊ ಇನ್ನೇನು ಹೊರಡಬೇಕು, ಹಬ್ಬದ ದಿನಾನೂ ಕೂಡ ನಮಗೆ ರಜೆ ಇಲ್ಲ, ಹೋಗಲೇಬೇಕಿತ್ತು. ಸೊ ಸಾಯಂಕಾಲ ಹಂಗೆ ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ನನ್ನ ಕಸಿನ್ಸ್ ಮನೆಗೂ ಕೂಡ ಹೋಗಿದ್ದೆ. ಸೊ ಅಲ್ಲಿದು ಫೋಟೋಸ್ನ ಹಾಕ್ತೀನಿ, ಅಲ್ಲಿ ವೀಡಿಯೋ ಏನು ಮಾಡ್ಕೊಂಡಿಲ್ಲ ನಾನು. ಸೊ ಬಂದ ತಕ್ಷಣ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನಮ್ಮನೆ ಪೂಜೆ ಹೇಗಾಗಿತ್ತು, ಅಮ್ಮ ಯಾವ ರೀತಿ ಮಾಡಿದರು ಅಂತ ಹೇಳಿ ನೋಡಿ. ತುಂಬ ಚೆನ್ನಾಗಾಗಿತ್ತು ಅಲಂಕಾರ ಎಲ್ಲ, ಕಬ್ಬೆಲ್ಲ ಕಟ್ಟಿ ಬಾಳೆ ಗಿಡ ಎಲ್ಲ ಕಟ್ಟಿದರೆ ಲಕ್ಷ್ಮಿ ಒಂಥರ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಅಂತ ಅಂದರೆ ತುಂಬ ಚೆನ್ನಾಗಿ ಕಳೆಯಾಗಿ ಕಾಣಿಸ್ತಾ ಇರ್ತಾಳೆ. ಸೊ ಈ ಥರ ನಮ್ಮ ಮನೆಯ ದೀಪಾವಳಿ ಹಬ್ಬ ಆಯಿತು. ಸೊ ನಾವಿವತ್ತು ಫಿಲಮ್ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ನಾವಿವಾಗ ಫಿಲಮ್ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ನನ್ನ ಕಸಿನ್ಸ್ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಸೊ ನಾನು ಇವಾಗ ಬಿಡ್ತಾ ಇದ್ದೀನಿ, ಮಮ್ಮಿ ನಾನು 3 ಜನನೂ ಕೂಡ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಕಾಂತಾರ ಫುಲ್ ಸೂಪರ್ ಎಕ್ಸೈಟೆಡ್ ಅಲ್ಲಿದ್ದೀನಿ. kami ini bangun pada. विक्रमादित्य भोसले के कार्यकर्ताओं और ಯಾವಾಗಿಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾ ಲೋಕದಿಂದ ಈ ಗಣಗಳನ್ನ ಕಳಿಸ್ತಾರಂತೆ. ಫೈನಲಿ ಕಾಂತಾರ ಮೂವಿನ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಒಂಥರ ಅಲ್ಲಿ ಹೇಗೆ ಅಂದರೆ ನಾವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಲ್ಲ, ಒಂದೇ ಕಡೆಗೆ ಫಿಲಮ್ ಬಿಟ್ಟರೆ ಬೇರೆ ಎಲ್ಲೂ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಫಿಲಮ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಾಗಿದೆ. ಸೊ ಖಂಡಿತ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಹಾಗೆಯೇ ನನ್ನ ಹಸ್ಬೆಂಡ್ ಬ್ಯಾಂಕಿಂದನೂ ಕೂಡ ದೀಪಾವಳಿದು ಗಿಫ್ಟ್ ಬಾಕ್ಸ್ ಬಂದಿತ್ತು, ಅದನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೆ. ನೋಡಿ ಈ ಥರ ಒಂಥರ ಏನು ಹೂಜಿ ಥರ, ಮುಂಚೆ ಎಲ್ಲ ಅದೊಂದು ಕಾಗೆದು ಒಂದು ಹೂಜಿದು ಕತೆ ಬರ್ತಿತ್ತಲ್ವ, ಅದೇ ಥರ ಹೂಜಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಹಾಗೆಯೇ ಇದರಲ್ಲಿ 1 ಲೀಟ್ರ್ ವಾಟ್ರ್ ಆರಾಮಾಗಿ ಹಿಡಿಯುತ್ತೆ, 1 ಲೀಟ್ರ್ ಬಾಟಲ್ ಅಂತ ಅಂದ್ಕೊತೀನಿ. ಸೊ ಹಂಗೆ ಮೇಲ್ಗಡೆ ಒಂದು ಈ ಥರ ಡಿಸೈನರ್ ಗ್ಲಾಸ್ ಇದೆ. ಹಾಗೆಯೇ ಒಂದು ದೀಪ ಕೊಟ್ಟಿದ್ದಾರೆ, ಮತ್ತು ಶುಭ ಲಾಭ ಅಂತ ಹೇಳಿ ಈ ಥರ ಒಂದು ಸ್ಟಿಕ್ಕರ್ನ ಕೊಟ್ಟಿದ್ದಾರೆ, ಅಂಟಿಸ್ಬೋದು. ಸೊ ಹಾಗೆಯೇ ಇದೇ ಬಾಕ್ಸಲ್ಲಿ ಹಾವು ಏಣಿ ಆಟದ್ದು ಗೇಮ್ಸ್ ಇದೆ, ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಮತ್ತು ಲೂಡೋ ಬರುತ್ತಲ್ವ, ಸೊ ಅದು ಕೂಡ ಇದೆ. ಸೊ ಚೆನ್ನಾಗಿದೆ, ಒಂಥರ ಫುಲ್ ಎಲ್ಲ ಯೂಸ್ ಆಗೋ ಥರ ಐಟಮ್ಸ್ನ ಕೊಟ್ಟಿದ್ದಾರೆ. ಮತ್ತು ಇವೆರಡು ಬ್ಯಾಗಲ್ಲಿ, ಒಂದರಲ್ಲಿ ಪಿಸ್ತಾ ಮತ್ತು ಒಂದರಲ್ಲಿ ಗೋಡಂಬಿ ಇದೆ. ಸೊ ಹಾಗೆಯೇ ಒಂದು ಬ್ಯೂಟಿಫುಲ್ ಒಂದು ಗ್ರೀಟಿಂಗ್ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಬಾಕ್ಸು, ಓಪನ್ ಮಾಡಿದಾಗ ತುಂಬ ಖುಷಿಯಾಯಿತು. ಈ ಒಂದು ಬಾಟಲ್ ಏನಿದೆ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಹೋದ್ಸಲಿನೂ ಅಷ್ಟೇ ವಾಟರ್ ಬಾಟಲ್ನ ಕೊಟ್ಟಿದ್ದರು. ಈ ಥರ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಹೋದ್ಸಲೂ ಇದೇ ಥರ ಏನಂತಾರೆ ಅಮೃತೆ ಕೊಟ್ಟಿದ್ದರು ಹೋದ್ಸಲಿನೂ, ಈ ಸಲಿನೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ. ನೈಟ್ ಟೈಮೆಲ್ಲ ನಾವು ಇದನ್ನು ನೈಟ್ ನೀರು ಕುಡಿಯೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಲೂಡೋ ಗೇಮ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಗಿಫ್ಟು, ನನಗಂತೂ ಇಷ್ಟ ಆಯಿತು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ,
ಸೊ ಇಷ್ಟಕ್ಕೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.